ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಮುನಿಸಿಕೊಂಡಿರುವ ನಿಮ್ಮ ಗರ್ಲ್ ಫ್ರೆಂಡ್ ಅನ್ನು ಸಮಾಧಾನಪಡಿಸುವುದು ಹೇಗೆ? ಪ್ರೇಮಿಗಳು ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳಾಗುವುದು ಹೊಸ ವಿಷಯವೇನಲ್ಲ. ಆದರೆ ಅದನ್ನು ಯಾವ ರೀತಿ ಸರಿದುಕೊಳ್ಳಬೇಕು ಎನ್ನುವುದು ಮುಖ್ಯ. ಪ್ರೇಮಿಗಳ ನಡುವೆ, ದಾಂಪತ್ಯಗಳ ನಡುವೆ ಆಗಾಗ ಕೋಪಗಳಾಗುವುದು ಸಹಜ. ಕೆಲವೊಮ್ಮೆ ಮಧ್ಯೆ ಬಿರುಕು ಬಿದ್ದಿರುತ್ತದೆ. ಈ ಮನಸ್ತಾಪವನ್ನು ಆದಷ್ಟು ಬೇಗ ಹೋಗಲಾಡಿಸಿದರೆ ಸಂಸಾರ ಸುಖಕರವಾಗಿ ಸಾಗುವುದು ಬಿದ್ದಿರುತ್ತದೆ. ಈ ಮನಸ್ತಾಪವನ್ನು ಅದೃಷ್ಟ ಬೇಗ ಹೋಗಲಾಡಿಸಿದರೆ ಸಂಸಾರ ಸುಖವಾಗಿ ಸಾಗಿಸುವುದು. ಅದಕ್ಕಾಗಿ ನೀವು ಬಹಳ ಕಷ್ಟಪಡಬೇಕಾಗುತ್ತದೆ. ನಿಮ್ಮ ಗರ್ಲ್ ಫ್ರೆಂಡ್ ಕೋಪಿಸಿಕೊಂಡಿದ್ದರೆ ಅವರನ್ನು ಹೇಗಾದರೂ ಮಾಡಿ ಸಮಾಧಾನ ಪಡಿಸಬೇಕಾದುದು ಬಾಯ್ ಫ್ರೆಂಡ್ನ ಕರ್ತವ್ಯ. ಇದರಿಂದ ಇತರ ವ್ಯಕ್ತಿಯ ಕೋಪವು ಬೇಗನೆ ಹೋಗುತ್ತದೆ. ಇದಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ, ಏಕೆಂದರೆ ಅವರು ಅದರ ಬಗ್ಗೆ ತುಂಬ ಸೂಕ್ಷ್ಮವಾಗಿರುತ್ತಾರೆ. ಮತ್ತು ಅರ್ಧದಷ್ಟು ಸಮಯ ಕೋಪವನ್ನು ಕಡಿಮೆ ಮಾಡುವ ಬದಲು ಏನನ್ನಾದರೂ ಮಾಡಬೇಕು ಎಂದು ಯೋಚಿಸುತ್ತಲೇ ಇರುತ್ತಾರೆ. ಇಂದು ನಾವು ನಿಮ್ಮ ಕೋಪಿಸಿಕೊಂಡಿರುವ ಗರ್ಲ್ಫ್ರೆಂಡನ್ನು ಸಮಾಧಾನಪಡಿಸಲು ಕೆಲವು ಸುಲಭವಾದ ಟಿಪ್ಸನ್ನು ಇಲ್ಲಿ ಸ್ಟೋರಿಯಲ್ಲಿ ಹೇಳಿಕೊಡಲಾಗಿದೆ. ಹೂವುಗಳು ಮತ್ತು ಚಾಕ್ಲೇಟ್ಗಳನ್ನು ಪ್ರೇಮಿಗಳ ದಿನದಂದು ಪ್ರೀತಿಯ ವ್ಯಕ್ತಪಡಿಸಲು ಮಾತ್ರ ಬಳಸಲಾಗುವುದಿಲ್ಲ. ಅಸಮಾಧಾನಗೊಂಡ ಗೆಳತಿಯನ್ನು ಸಮಾಧಾನ ಪಡಿಸುವಲ್ಲಿಯೂ ಇವು ಕೆಲಸಕ್ಕೆ ಬರುತ್ತವೆ. ನೀವು ಬಯಸಿದರೆ ನೀವು ಅವರಿಗೆ ಕೆಂಪು ಗುಲಾಬಿಗಳು ಅಥವಾ ಅವರ ಆಯ್ಕೆಯ ಇತರ ಹೂವುಗಳನ್ನು ನೀಡಬಹುದು. ಇದರೊಂದಿಗೆ ನೀವು ಅವರಿಗೆ ಒಂದು ಪ್ಯಾಕ್ ಚಾಕ್ಲೇಟ್ಗಳನ್ನು ನೀಡಿದರೆ ಅವರ ಕೋಪ ಬೇಗನೆ ತಣ್ಣಗಾಗುತ್ತದೆ. ಸರ್ಪ್ರೈಸ್ ಗಿಫ್ಟ್. ನಿಮ್ಮ ಗೆಳತಿ ನಿಮ್ಮನ್ನು ಭೇಟಿಯಾಗುತ್ತಿಲ್ಲ ಎಂದು ಕೋಪಗೊಂಡಿದ್ದರೆ ಚಿಂತಿಸಬೇಡಿ. ನೀವು ಅವರಿಗೆ ಉಡುಗೊರೆ ಸಾರಿ, ಕಾರ್ಡ್, ಹೂವು ನೀಡಬಹುದು ಅಥವಾ ಅವರಿಗೆ ಇಷ್ಟವಾಗುವಂತಹ ಯಾವುದಾದರೂ ಉಡುಗೊರೆಯನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡಬಹುದು ಮತ್ತು ಅವುಗಳನ್ನು ನೇರವಾಗಿ ಅವರ ಮನೆಗಳಿಗೆ ತಲುಪಿಸಬಹುದು. ಅವರ ಮುಖದಲ್ಲಿ ನಗು ತರಿಸುವುದರ ಜೊತೆಗೆ ಈ ಮುದ್ದಾದ ಸಣ್ಣ ಸರ್ಪ್ರೈಸ್ ನಿಮ್ಮ ಪ್ರಾಮಾಣಿಕ ಭಾವನೆಗಳನ್ನು ಅರಿತುಕೊಳ್ಳುವಂತೆ ಮಾಡುತ್ತದೆ. ಡೇಟಿಂಗ್ ಪ್ಲ್ಯಾನ್ ಮಾಡಿ. ನಿಮ್ಮ ಗೆಳತಿಯನ್ನು ಡೇಟಿಂಗ್ಗೆ ಕರೆದುಕೊಂಡು ಹೋಗಿ. ಈ ದಿನ ನಿಮ್ಮ ಗಮನವನ್ನು ನಿಮ್ಮ ಗರ್ಲ್ಫ್ರೆಂಡ್ ಮೇಲೆಯೇ ಇರಿಸಿಕೊಳ್ಳಲು ಪ್ರಯತ್ನಿಸಿ. ಈ ಸಮಯದಲ್ಲಿ ಅವರೊಂದಿಗೆ ಮಾತನಾಡಿ ಮತ್ತು ಅವರ ಅಸಮಾಧಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನೀವು ನೀಡುವ ಈ ಸರ್ಪ್ರೈಸ್ ಡೇಟಿಂಗ್ ಆಕೆ ನಿಮ್ಮನ್ನು ಮತ್ತಷ್ಟು ಪ್ರೀತಿಸುವಂತೆ ಮಾಡುತ್ತದೆ. ನೀವು ಅವಳ ಅಸಮಾಧಾನದ ಬಗ್ಗೆ ಮಾತನಾಡುವಾಗ ನೀವು ಅವಳ ಭಾವನೆಗಳನ್ನು ಎಷ್ಟು ಗೌರವಿಸುತ್ತೀರಿ ಎಂಬ ಭಾವನೆ ಆಕೆಯ ಮನಸ್ಸಿನಲ್ಲಿ ಮೂಡುತ್ತದೆ. ಈ ಭಾವನೆಗಳನ್ನು ನಿಮ್ಮ ಮೇಲಿನ ಕೋಪವನ್ನು ಮರೆಯುವಂತೆ ಒತ್ತಾಯಿಸುತ್ತದೆ. ಕ್ಷಮೆ ಯಾಚಿಸಿ. ನಿಮ್ಮ ವರ್ತನೆಯಿಂದ ಆಕೆಗೆ ಬಹಳ ನೋವಾಗಿದ್ದರೆ ನೀವು ನೀಡುವ ಯಾವುದೇ ಉಡುಗೊರೆ ಅಥವಾ ಹೂವು ಆಕೆಯ ಹೃದಯವನ್ನು ಗೆಲ್ಲಲು ಸಾಧ್ಯವಲ್ಲ. ಅಂತಹ ಸಂದರ್ಭದಲ್ಲಿ ಆಕೆಯಲ್ಲಿ ಕ್ಷಮೆ ಯಾಚಿಸಿ. ನಿಮ್ಮ ಭಾವನೆಗಳನ್ನು ಲೆಟರ್ನಲ್ಲಿ ಬರೆಯುವ ಮೂಲಕ ಆಕೆಯಲ್ಲಿ ಕ್ಷಮೆ ಯಾಚಿಸಿ. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.